ನುಡಿಸಿದನು ಹಾಯಾಗಿ ಮಲಗಿದವನು ನಾನು ಒಮ್ಮೆಲೆ ಕಣ್ಣು ಬಿಟ್ಟು ನೋಡುತ್ತೇನೆ. ಯಾವ ಸ್ವರ ಯಾರ ರೂಪ ಅಂತ ಗೊತ್ತಾಗುವುದಿಲ್ಲ. ನನ್ನ ಅಂತಃಪುರಕ್ಕೆ ನಿನ್ನನ್ನು ಬಿಟ್ಟವರು ಯಾರು? ಇಲ್ಲಿ ಹೇಗೆ ಬಂದೆ? ಯಾರು ನೀನು? ಎಂಥದ್ದು ಹೇಳು. ನಾನೇನಿಲ್ಲ ಹಾಗಾಗಿ ನೀನು ಬಂದದ್ದ? ನಾನು ಚಂದ ಇರಬೇಕು, ನೀನು ಬರುವುದಕ್ಕೆ ಹೇಳ್ತದೆ. ಅದು ನಾನು ಎಣಿಸ್ಬೇಕು. ಒಮ್ಮೆ ಆದ್ರೂ ಸಿಕ್ಕುದಾದ್ರೂ ನೀನು ಸಿಕ್ಲಿ. ನೀನಾದ್ರು ಎಣಿಸ್ಕೊಳ್ಳೋದು. ಬೇಕು ನೀನು ಅಂತ ಹೇಳೋದಕ್ಕೆ ಅದು ಅದೇ ಸರಿ ಹೇಳಿಕ್ಕೆ ಬರುದಿಲ್ಲ. ಮತ್ತೆ ಎಂತದ್ದು ನೀನು ಪಡ್ಕೊಳ್ಳೋದು? ಸುಖ ಅದರಲ್ಲಿ ಬರುದಿಲ್ಲ. ನನಗೆ ಮಾತು ಸರಿ ಬರುವುದಿಲ್ಲ, ರೂಪ ಇಲ್ಲ, ಸ್ವರ ಇಲ್ಲ, ಆಕಾರ ಸರಿ ಇಲ್ಲ, ಇದು ಯಾವುದೂ ಇಲ್ಲ. ಯಾರು ನೀನು? ಎಂತದ್ದು ನೀನು? ಬಿದ್ದಿಯದು ನಿನ್ನಾಸೆಗೆ ಮೋಗವಿದ ಮುಂದರಿದು ಹೊರತ ಬಗೆ ಮೋಗವಿದ
ಆಚಾರವೇ ನೀನು ನನ್ನ ಆಳ್ವಿಕೆ ಕೇಳಿದ್ರಲ್ಲ ಅಲ್ಲಿ ಶ್ವೇತ್ ಕುಮಾರ ಇಲ್ಲಿ ಪ್ರೇತ್ ಕುಮಾರ ಅಲ್ಲಿ ಅದೇನು ಹಾಗಾದದು ಬದಲಾಯಿತು ಅದಾಗೋಯ್ತು ಏನೋ ಒಂದು ಕಥೆ ಆಗೋಯ್ತು ಬಿಡು ಸರಿ ಸರಿ ಅದಕ್ಕೆ ನಂಗೆ ಸುಖಾನೆ ಕುತ್ಕೊಂಡೆ ಎಂತದ್ದು ಸುಖಾನೆ ಸುಖವ ಮಾಡೋದಲ್ಲ ನೀನು ಆತಂಕಲ್ಲಿ ಬಂದದ್ದು ಅಲ್ಲ ಇಲ್ಲಿ ಸರಿ ಆಗುತ್ತೆ ಅಲ್ಲಿಂದ ಬಂದವ್ರಿಗೆ ಕಡಿಮೆ ಆಗುತ್ತದೆ ಅವರೆಲ್ಲ ಅಂತಾರೆ ಜೋರು ಮಾಡಬೇಡ ಅಂದ್ರೆ ನನ್ನ ಒಪ್ಪಿರುತ್ತೆ ನಾನು ಹೇಳ್ಬೇಕಾದ್ರೆ ಇರ್ತೇನೆ ನೀನಂತ ಹೇಳುದು ಹುಚ್ಚಿ ಮಾತಾಡ್ತಾ ಇದ್ದೀನಿ ನೀನು ಅಂತದ್ದು ಇಲ್ಲ ನನ್ನಂಥವಳು ಸುಖ ಬೇಕೆನ್ನುವುದಾದ್ರೆ ದೇವಲೋಕದಲ್ಲಿ ಸರತಿ ಸಾಲು ನಿಲ್ತಾರೆ ಅಂಥವರಿಗೆ ನಾನು ಲಭಿಸುವುದಿಲ್ಲ ಭೂಲೋಕದಿಂದ ಬಂದಂತಹ ಪ್ರೇತದ ಹಂದರ ಎಲುಬಿನ ಹಂದರ ನೀನು ನಿನಗೆ ನನ್ನ ಸುಖವ ಅದಲ್ಲಾಗಲಿಕ್ಕೆ ಹೊರಡು ಹೊರಡಿಲ್ಲ ರಮೆ 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 ಈಗ ಮಾಡಬಾರ್ದು ಮಾಡುದು ಇದು ದೇವಲೋಕಕ್ಕೆ ಬಂದು ನೀನು ಬೈದಲ್ಲೇ ಹೆಜ್ಜೆ ಹಾಕಿದೆ ಕೊಡ್ತೀವಿ ಹೋಗ್ತೇನೆ ಅಂಥದ್ದು ಸರಿಯಾಗುದು ನೀನೇ ಹೇಳುದು ನಾನು ಹೇಳುದು ಅಂಥದ್ದು ಸುಖ ಮಾಡಿದಾಯ್ತು ಎಂಥದ್ದು ಭೂಲೋಕದಿಂದ ಬಂದಂತಹ ಪಾಪಿ ನೀನು ನಿನ್ನ ನನ್ನಂಥವ್ರು ಸುಖ ಕೊಡೋದು ಅಲ್ಲ ಬಿಡುವುದಿಲ್ಲ ಅಂತಾದ್ರೆ ಸುಖ ಅಂತ ಹೇಳಿದ್ರೆ ಒಬ್ಬರೇ ಕೊಡುವುದಲ್ಲ ಪರಸ್ಪರ ಎನ್ನುವುದಾಗಬೇಕು ಸುಖ ಕೊಡುವುದಾದ್ರೆ ಎಂಥದ್ದು ಬೇಕು ಸಂಪೂರ್ಣವಾಗಿ ಪಂಚೇಂದ್ರಿಯಗಳಿಗೂ ಸುಖ ಸಿಕ್ಕಿದಾಗ ಆ ವಸ್ತುವಿನ ಲಾಭ ಎನ್ನುವುದಾಗುತ್ತದೆ ಪಂಚೇಂದ್ರಿಯಗಳಿಗೂ ಸುಖ ಸಿಗುವುದು ಯಾವುದರ ಲೋಕದಲ್ಲಿ ಒಂದು ಹೂವಿನಿಂದ ತಪ್ಪಿದ್ರೆ ಹೆಣ್ಣಿನಿಂದ ಅಷ್ಟು ಮಾತ್ರ ಸಾಕಾಗುತ್ತದೆ ಅದನ್ನಿಟ್ಟು ಅಂತ ಸುಖವನ್ನು ಪಡೆಯಲಿಕ್ಕೆ ನಿನಗೆ ಪಂಚೇಂದ್ರಿಯಗಳೆಲ್ಲ ಹೇಗೆ ಪಡೆದುಕೊಳ್ತೀನಿ ಪಂಚೇಂದ್ರಿಯಗಳು ಹೂವು ಮತ್ತೆ ಹೆಣ್ಣು ಅದೇನು ಇಲ್ಲ ಉದ್ದುದ್ದ ಕಾಲು ಮಾಡಿದ್ರೆ ಒಂದು ತಿಂಗಳಾರು ಬಿಟ್ಟು ತಿಂದ್ರೆ ಹಾಗೆ ಸುದ್ದ ಬರ್ತದ ಸರಿ ಸರಿ ಮತ್ತೆ ಯಾವ್ದುಂಟು ಎಷ್ಟಾಯ್ತು ಮತ್ತೇನುಂಟು ಮುಗೀತಾ ಪಂಚೇಂದ್ರಿಯಗಳು ಅಂದ್ರೆ 4 ಅಲ್ಲ 5
ಏನೋ